ನಿಜರ ಪಾದ ಮುಜಗೆ ಪುಡ ಮಡುದ ಬಲ್ಲಿಗೆ ನೀ ಕಥಾಮೃತವ ಸಮಸ್ಯೆ ಅನ್ನುವುದು ಇಂದು ನಿನ್ನೆಯದ್ದಲ್ಲ. ಯಾವಾಗ ಪಾಂಡವರು ನಮ್ಮ ಹಸ್ತಿನಾವತಿಯನ್ನು ಸೇರಿದರು ಅಂದಿನಿಂದ ಈ ಸುಯೋಧನನನ್ನು ಅಡಿಗಡಿಗೆ ಕಾಡುವ ಸಮಸ್ಯೆ ಇದೆ. ಏನು ಮಾಡಲಿ? ಆ ಪಾಂಡವರನ್ನು ಇಲ್ಲವಾಗಿಸುವಲ್ಲಿ ಯಾವ ರೀತಿಯ ಸಂಚು ಹೂಡಲಿ ಎಂದು ಯೋಚಿಸಿ ಯೋಚಿಸಿ ನಾನು ಹೂಡಿದ ಹೂಟ ಒಂದೋ ಎರಡೋ ನಿಷ್ಪಾಂಡವ ಪೃಥ್ವಿ ಆಗಬೇಕು ಅಂತ ಬಯಸಿದೆ. ಅದಕ್ಕಾಗಿ ಎಲ್ಲ ಸಂಚು ಹೂಡಿದೆ. ಒಂದು ವಿಚಿತ್ರ ಗಮನಿಸಿದ್ರ ನೀವು, ಹಾಲು ಕುಡಿಯುವ ಮಕ್ಕಳೇ ಬದುಕುವುದಿಲ್ಲ, ಅಂಥದ್ರಲ್ಲಿ ಆ ಭೀಮಸೇನ ಹೊಟ್ಟೆವಾಕ ವಿಷ ತಿಂದ್ರು ಬದುಕಿದ್ದಾನೆಂತಾದ್ರೆ ಇದು ನಮ್ಮ ಗ್ರಹಚಾರ. ವಿಷದ ಒಟ್ಟಿಗೆ ಕೊಟ್ಟರು ಅವ ಬದುಕುತ್ತಾನೆ, ಅದರಲ್ಲಿ ಬದುಕಿ ಬಂದು ಆ ಬಳಿಕ ರಾಜ್ಯಾಗ್ರಹದಲ್ಲಿ ಸುಟ್ಟು ಹಾಕಬೇಕು ಅಂತ ಪ್ರಯತ್ನ ಪಟ್ಟೆ. ನಾನು ಸುಟ್ಟು ಹೋದ್ರು ಅಂತ ಭಾವಿಸಿದ್ದಲ್ವಾ? ಹೌದಾ? ಕೊನೆಗೆ ಆ ಪಾಂಚಾಲಯ ಸ್ವಯಂವರ ಪ್ರಕರಣದಲ್ಲಿ ಮತ್ತೆ ಪ್ರಕಟ ಏನು ಮಾಡುವುದು ಹೇಳಿ. ನಾವೊಂದು ಬಗೆದ್ರೆ ವಿಧಿ ಮತ್ತೊಂದು ಬಗೆಯಿದೆ. ಹಾಗಾಗಿ ಹೋಯಿತು. ಎಷ್ಟೇ ಹವಣಿಸಿದ್ರು ಅವರು ನಿರ್ಲವಾಗಿಸುವಲ್ಲಿ ನನ್ನಿಂದ ಯಾವ ಯಶಸ್ಸು ಕಾಣಲಿಲ್ಲ. ಕೊನೆಗೊಂದು ಉಪಾಯ ಮಾಡಿ ನಮ್ಮ ಹಿರಿಯರು ಅವರನ್ನು ಮತ್ತೆ ಕರ್ಕೊಂಡು ಬಂದು ಅಖಂಡವಾದ ಈ ಹಸ್ತಿನಾವತಿಯನ್ನು ಖಂಡವಾಗಿಸಿದರು.
ಇಂದ್ರಪ್ರಸ್ಥವರಿಗೆ ಪುನರ್ಪಟ್ಟಿದೆ. ಅಲ್ಲಿಂದಲೂ ಕರೆಸಿದೆ, ಸುಮ್ಮನೆ ಬಿಡಲಿಲ್ಲ. ದ್ಯೂತ ನಿರ್ಮಾಣ ಆಯಿತು. ನಿರ್ಣಾಯಕವಾದ ದ್ಯೂತದಲ್ಲಿ ಅವರನ್ನು ಸೋಲಿಸಿ ಅಡವಿಗೆ ಅಟ್ಟಿದೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸ ವಾಸದಲ್ಲಿ ಅವರು ಸಿಕ್ಕಿ ಬೀಳ್ತಾರೆ ಅಂತ ಗ್ರಹಿಸಿದೆ. ಆಹಾ, ಎಲ್ಲ ಪೂರ್ಣ ಮಾಡಿ ಬಂದ್ರು ಮತ್ತೆ ಕೇಳ್ತಾರೆ, ಇಲ್ಲಿ ಅಧಿಕಾರ ಸ್ಥಾಪನೆ ಮಾಡ್ಲಿಕ್ಕಾಗಿ ನಿಜವಾಗಿ ಕೇಳ್ತೇನೆ, ಅವ್ರು ಇಲ್ಲಿಯ ಕೇಳಬೇಕಾದ್ದು. 5 ಪಾಂಡವಿಗೆ ಹುಟ್ಟಿದವರಿದ್ದಾರೆ. ಒಬ್ಬ ಯಮನಲ್ಲಿ ಕೇಳಬೇಕು, ಇನ್ನೊಬ್ಬ ಸ್ವರ್ಗದಲ್ಲಿ ಕೇಳಬೇಕು. ಅದು ಬಿಟ್ಟು ಹಸ್ತಿನಾವತಿಯಲ್ಲಿ ಹಕ್ಕು ಕೇಳ್ತಾರೆ ಅಂತ ಆದ್ರೆ ಈಗಲೂ ನನಗೆ ಕಾಡುವ ಸಮಸ್ಯೆ ಏನು ಮಾಡಲಿ? ಒಂದಂತೂ ಸತ್ಯ, ಅವರನ್ನು ಇಲ್ಲವಾಗಿಸುವುದಕ್ಕೆ ನಾನು ಪಣ ತೊಟ್ಟಾಗಿದೆ. ಈ ಹಸ್ತಿನಾವತಿ ಇಬ್ಬಾಗ ಆಗಬಾರದು, ಅಖಂಡವಾಗಿ ಉಳಿಬೇಕು ಅನ್ನುವ ನನ್ನ ದಿಟ್ಟ ನಿರ್ಧಾರದ ಬಗ್ಗೆ ಬೇರೆ ಮಾತೇ ಇಲ್ಲ. ಆದ್ರಿಂದ ಯುದ್ಧದಲ್ಲೇ ಅವರು ಕ್ಷತ್ರಿಯರು ಹೌದಾದ್ರೆ ಪಡ್ಕೊಳ್ಳಿ ಭೂಮಿಯನ್ನು ಅಂತ ಘಂಟಾಘೋಷವಾಗಿ ಹೇಳಿದ್ರು. ಆದ್ರೆ ಅಲ್ಲಿ ಬಲ ಇರುವುದು ಯಾರದ್ದು ಗೊತ್ತೋ? ದಾನವಾಂತಕನ ಬಗ್ಗೆ ಸಾರಥಿಯಾಗಿರೋ ಅವ ಬೈತಾರಲ್ಲ, ಅವರನ್ನ ಹೇಗಾದ್ರೂ ತಪ್ಪಿಸಬೇಕು ಅಂತ ಒಂದು ಪ್ರಯತ್ನವಷ್ಟೇ. ದಾನವಾಂತಕ ದೇವರು ಅನ್ನುವುದು ಒಂದು ಇರಲಿ. ಈಗ ಪಾಂಡವರಿಗೆ ಅವ ಸಾರಥಿ ಹೌದಾ? ಕೇಳುವವರಿಗೆ ನೋಟಕ್ಕೆ ಅವ ಪಾರ್ಥ ಸಾರಥಿ ಅಂತ ಕಂಡು ಬಂದರು. ಪಾಂಡವರನ್ನು ಮುಂದುವರಿಸುವ ಇಲ್ಲದಿದ್ದರೆ ಪಾಂಡವರು ಬರೇ ಡಿಂಬ. ಅವ ಇಲ್ಲದೆ ಯಾವ ಕೈಕಾಲು ಆಡುವುದಿಲ್ಲ. ಹಾಗಾಗಿ ಅವರನ್ನು ತಪ್ಪಿಸಲು ಒಂದು ಪ್ರಯತ್ನ ಪಟ್ಟೆ. ದ್ವಾರಕೆಗೆ ಒಮ್ಮೆ ಹೋಗಿದ್ದೆ, ನಮ್ಮ ಭಕ್ತಕ್ಕೆ ನೀವು ಬರಬೇಕು ಅಂತ ಕೇಳಿ. ಅಷ್ಟೊತ್ತಿಗೆ ಅವ ಬಂದಿದ್ದ ಅಲ್ಲಿ ಪಾರ್ಥ. ಕರಣಾಕ್ಷತೆಯಲ್ಲಿ ನರನು ಕೈ ಮುಗಿದು ಅವರಿಗೆ ಕೈ ಮುಗಿಯುವುದೇ ಕೆಲಸ. ನಾವೆಲ್ಲ ಹಾಗಲ್ಲ, ನಾವು ಭೂಪತಿಗಳು. ಹಾಗಾಗಿ ಅವನ ತಲೆಯ ಭಾಗದಲ್ಲಿ ಕುಳಿಸಿದ್ದೆ. ಅವ ಮಕ್ಕಳು ನೋಡಿದ, ಅವರಲ್ಲ ಆ ಕಡೆ ನಿರಾಯುಧನಾಗಿ ಆ ಕಡೆ ಅದೊಂದು ಸಮಾಧಾನ ಅಲ್ವಾ? ಅವ ಚಕ್ರ ಹಿಡಿಯುವುದಿಲ್ಲ. ಹಾಗಾಗಿ ಅವನೊಬ್ಬ ಅಣ್ಣ ಬಲಭದ್ರ ಮಹಾಸ್ವಾಮಿಗಳು, ನಮ್ಮ ಗುರುಗಳು, ಅವರಲ್ಲಿ ಹೋದೆ. ಗುರುಗಳೇ, ನನ್ನ ಮರ್ಯಾದೆಯನ್ನು ಉಳಿಸಬೇಕು ಅಂತ ಬೇಡಿಕೊಂಡು ಅಷ್ಟಾಗ ಅವರು ಅಷ್ಟು ಅಂತ ಹೇಳಿದ್ರು. ನಾರಾಯಣಿ ಸೇನೆಯೊಂದಿಗೆ ನಿನ್ನ ಬೆಂಬಲಕ್ಕೆ ನಾನಿದ್ದೇನೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ಮಕ್ಕಳ ಜೊತೆ ಬಂದು. ಆದ್ರೆ ಅಲ್ಲಿಯೂ ನಮ್ಮ ಗ್ರಹಚಾರ ಕೈ ಕೊಟ್ಟದ್ದು ಏನು ಕೇಳ್ತೀವಿ? ಬರುವಾಗ ದಾರಿ ಮಧ್ಯದಲ್ಲಿ ಒಂದು ಚರಡು ಸುರಭಿ ಕಾಣ ಸಿಕ್ಕಿತಂತೆ. ಅದು ದಾರಿ ಅಡ್ಡವಾಗಿತ್ತು ಅಂತ ಎಲ್ಲ ಮೈ ಮುಟ್ಟಿದ್ದಷ್ಟೇ. ಅಷ್ಟೊತ್ತಿಗೆ ಅದು ಬಿದ್ದು ಸಾಯ್ಬೇಕು. ಅದಕ್ಕೆ ಹೇಳಿದ್ದು, ಈ ಕಡೆ ಬರುವವರು ಗೋಹತ್ಯ ಪಾತಕ ಬಂತಲ್ಲ ಎಂದು ಭೂ ಪ್ರದಕ್ಷಿಣೆಗಾಗಿ ಹೋಗಿ ಏನು ಮಾಡುವುದು ಹೇಳಿ. ನಾನು ಯುದ್ಧ ಬದ್ಧ ಅಂತ ಹೇಳಿ ಆಗಿದೆ, ತೊಡಗಬೇಕೋ ಬೇಡವೋ? ಅದಕ್ಕಾಗಿ 6 ನಮ್ಮಯ ಸೇನೆಗೆ ಅಧಿಪರು ಅಂತ ಒಂದು ಸಭೆಯಲ್ಲಿ ಕೇಳಿದೆ. ಎಲ್ಲರೂ ಒಕ್ಕಲಿನಿಂದ ಹೇಳಿದ್ರು, ಛಲ ದಂಕ ಭೀಷ್ಮ, ಛಲದಂಕ ಭೀಷ್ಮಂಗೆ
ಅಂತ ಯಾರೂ ಇಲ್ಲ ಹೀಗೆ ಅಂತ ಹೇಳಿ ಹ. ಹೌದಾ ನಾನು ಒಪ್ಪಿದೆ. ಅವರಿಗೆ ಸೇನಾಧಿಪತ್ಯವನ್ನು ಕಟ್ಟಿದೆ. ಆ ಕ್ಷಣದಲ್ಲೇ ಹ. ಅವರು ಪ್ರತಿಜ್ಞಾಬದ್ಧರಾದರು. ದಿನ ಒಂದಕ್ಕೆ 10,000 ಕಿರೀಟಾಧಿಪತಿಗಳ ಶಿರಸ್ಸನ್ನು ಛೇದಿಸಿದೆ. ಹೇಳಿ ಮಾಡಿದ್ರ? ಮಾಡಿದ್ರು ಕೂಡ ಅದು ನಮಗೇನು ಪ್ರಯೋಜನ ಅಂತ ಬೇಡುವ? ನಮಗೆ ಉಳಿದವರ ತಲೆ ನಮಗೆ ಯಾಕೆ? ಪಾಂಡವರ 5 ಒಬ್ಬರ ತಲೆ ಹೋಗುತ್ತಿದ್ರೆ ಹ. ನನಗೆ ಸಮಾಧಾನ ಆಗುತ್ತಿಲ್ಲ. ಹೌದು. ಇವರು ಅದು ಮಾಡಲಿಲ್ಲ. ಹ. ಪ್ರತಿಜ್ಞೆ ಮಾಡುವಲ್ಲಿಯೂ ಪಾಂಡವರನ್ನು ಬಿಟ್ಟೇ ಪ್ರತಿಜ್ಞೆ ಮಾಡಿ ಹ. ಕೊನೆಗೆ ಆ ಶಿಖಂಡಿ ಬಂದ ಆ ನೆಪದಿಂದ ಶರತಲ್ಪದಲ್ಲಿ ಹೊರಡಿಸಿದರು. ಅವರಿಗೆ ಶಸ್ತ್ರ ಸನ್ಯಾಸ ಅಂತ ಶಿಖಂಡಿಯಲ್ಲಿ ಯುದ್ಧ ಮಾಡುವುದಿಲ್ಲ ಅಲ್ಲಿ. ಆದ್ರೆ ಅವರೇ ಸೂಚಿಸಿದರು ಹ್ಮ್. ಒಂದು ವಿಷಯವನ್ನು, ಹ್ಮ್. ಮುಂದಿನ ಸೇನಾಪತಿ ಯಾರು ಎಂಬುದಾಗಿ. ಹ. ಈಗ ಕೆಲವು ಸಲ ನೆನಪಾಗುವುದು, ಈ ಗ್ರಹಚಾರ ಕೆಟ್ಟಾಗ ಆರಂಭದಲ್ಲೇ ಕೆಟ್ಟು ಹೋಗ್ತದೆ. ಇಲ್ಲದೆ ಇದ್ರೆ ಅಂದು ಸಂಧಾನಕ್ಕೆ ಕೃಷ್ಣ ಬಂದ ಸಂದರ್ಭ ಹ. ನಮಗದು ಮೊದಲು ಗೊತ್ತಿರಲಿಲ್ಲ. ಆಗುವುದಕ್ಕೆ ಚಿಕ್ಕಪ್ಪ ವಿದುರ ಹ. ಹ. ನಮ್ಮ ರಕ್ಷಣೆಗಾಗಿಯೇ ಒಂದು ಬಿಲ್ಲನ್ನು ಇರಿಸಿದ್ದನಂತೆ. ಓಹೋ. ಆವತ್ತು ಕೋಪದ ಭರಣ ಒಂದು ದಾಸಿ ಪುತ್ರ ಅಂತ ನಾನು ಈಗಲೇ ಸಂದರ್ಭ ಆಗಿದ್ದ ಅಲ್ವಾ? ಆ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಆಡಿದ್ರೆ ಅವ ಸಿಟ್ಟಾಗುವುದ? ನಿನ್ನ ರಕ್ಷಣೆಗಾಗಿ ಇರಿಸಿದ ಎಮ್ಮಿಲನ್ನು ನೋಡಿದ ಮುಂದೆ ಮತ್ತೊಂದುಂಟು, ಏನು? ಇವರಲ್ಲಿ ಬಿಲ್ಲುಂಟು, ಇವರಲ್ಲಿ ಕಲ್ಲುಂಟು ಅಂತ ನಾವು ಹೊರಟಲ್ಲ. ಅವರೆಲ್ಲ ನಮಗೆ ಹೇಳಿದ್ರೆ ಆದೀತ. ನಾವು ಛಳದಂತ ಯಾವತ್ತಿಗೂ ಛಲಕ್ಕಾಗಿ ಇರುವವನ. ಹಾಗಾಗಿ ಈ ಸಂದರ್ಭದಲ್ಲಿ ಆ ಭೀಷ್ಮಾಚಾರ್ಯರ ಸೂಚನೆಯನ್ನು ನಮ್ಮ ಉಭಯ ಕುಲದಿರುವಾಗ ದ್ರೋಣಾಚಾರ್ಯರಿಗೆ ಇನ್ನೇನಿನ ಪಟ್ಟಗಟ್ಟಿದೆ. ಸೇನಾಧಿಪತ್ಯ ಒಳ್ಳೆ ಗುರುಗಳು. ಗುರುಗಳನ್ನು ಮತ್ತೆ? ಸಾಮರ್ಥ್ಯ ಉತ್ತಮ ಸಮರ್ಥರೆ, ಅದರಲ್ಲಿ ಅನುಮಾನವೇ ಇಲ್ಲ. ಶಾಪಾದಪಿ ಶರಾದಪಿ ಮತ್ತೆ? ಅದ ಸೇನಾಧಿಪತ್ಯ ವಹಿಸಿಕೊಟ್ಟನ ಹ. ಆವಾಗ ಹೇಳಿದ್ರು ಧರ್ಮನಾಯನ್ನು ಕಟ್ಟಿದರ್ತೇನೆ. ಹ. ಸಮಾಧಾನ ಆಯ್ತು. ಹ. ಹೇಳಿದ ಹಾಗೆ ಮಾಡಿದ್ರು ಕೂಡ ಹೌದಾ? ಅದ ಧರ್ಮರಾಯನನ್ನು ಹೆದರಿ ಬಂದಿಸಿ ಹೇಳ್ಕೊಂಡು ಬಂದಿದ್ರು. ಅದೇನು ಮಾಡೋಣ? ಏನು? ಮಧ್ಯಪಥದಲ್ಲಿ ಕೃಷ್ಣಾರ್ಜುನರು ಬಂದರು, ಹ. ಬಿಡಿಸಿಕೊಂಡು ಹೋದ್ರು. ಅವರು ಬಿಡಿಸುವ ಹಂತ ಕಟ್ಟು ಅಂತ ಆದ್ರೆ ಕಟ್ಟುಗಟ್ಟಿ ಇಲ್ಲದಾಯ್ತು. ಅವರು ಬಿಡಿಸ್ತಾರೆ ಅಂತ ಆದ್ರೆ ಇವ್ರು ಕಟ್ಟಿದ್ದಾರೆ. ಹ. ಇವರು ಕಟ್ಟಿದ ಬಳಿಕ ಇಲ್ಲಿಗೆ ತಲುಪಬೇಕಿತ್ತು. ಇಲ್ಲಪ್ಪ, ಯಾರನ್ನೂ ದೂರಿ ಪ್ರಯೋಜನ ಇಲ್ಲ. ಏನು? ನಮ್ಮ ಹಣೆ ಬರಹ, ಅಷ್ಟೇ. ಹಣೆ ಬರಹಕ್ಕೆ ಹೊಣೆ ಯಾರು ಅಲ್ವಾ? ಯಾರನ್ನು ನಂಬಿ ತಾನೇ ಏನು ಪ್ರಯೋಜನ? ಮುಂದೆ ಎತ್ತವ ಕಾಣೆ. ಏನು ಮಾಡೋಣ ಹೇಳಿ? ಏನು ಮಾಡೋಣ? ಧನಾಧಿಪತಿ ಅರಿತು ಕೌರವರಸ ಚಿಂತಾಭಾರದಲ್ಲಿ ತರಹರಿಸುತ್ತಿರಲ ವೇದ್ಯದಲ್ಲಿ ಕಲಶಗಳು ನಡೆದಂದು ಮುನೆಯ ನೀನಂದ ಶ್ರೀಯಾಧನ
ನೀನು ಬಿದ್ದು ಎದ್ದು ನಡೆಯುವಲ್ಲಿಂದ ಹಾ ನಿನ್ನಲ್ಲಿ ಬುದ್ಧಿ ಕೂಡುಕೊಂಡುವಲ್ಲಿಂದ ಹಾ ಭೀಷ್ಮರಿಂದ ತೊಡಗಿ ಹಾ ಆಚಾರ್ಯ ಕೃಪರು ಹಾ ಆಮೇಲೆ ದ್ರೋಣ ಹೌದು ಎಲ್ಲರೂ ಕುರುಕುಲಾಗ್ರಣಿಯಿಂದ ನಿನ್ನನ್ನು ಕಂಡುಕೊಂಡಿದ್ದು. ಅದೊಂದು ನನ್ನ ಸೌಭಾಗ್ಯ. ಹಸ್ತಿನಾವತಿಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಯಾರು? ಹಾ ಒಬ್ಬ ಜನ್ಮಾಂಧ, ಹಾ ಮತ್ತೊಬ್ಬ ಮಧ್ಯಮಾರ್ಹತೆ, ಹಾ. ಇದರ ಕ್ಷೇತ್ರ ದೋಷಿ. ಹಾ. ಹಾಗಾದ್ರೆ ಮುಂದೆ ಏನು? ಹಾ ಈ ಸಂದರ್ಭದಲ್ಲಿ ಹಾ ವ್ಯಾಸರಿಂದ ಅನುಗ್ರಹವಾಗಿ ಹಾ ಭೀಷ್ಮರಿಂದ ಸಂಕಲ್ಪವಾಗಿ ನಿನ್ನವೇ ಹಾ 100 ಮಕ್ಕಳನ್ನು ಗರ್ಭದಲ್ಲಿ ಹೊತ್ತು ಹಾ ಭೂಮಿಗೆ ಬಿದ್ದಾಗ ಹಾ 100 ಆಗಿ ಹೌದು ಅದರಲ್ಲಿ ಒಬ್ಬನಾಗಿ ನೀನು ಬೆಳೆದ ಖಂಡಿತ. ಗುರುಕುಲ ಅನ್ವಯಕ್ಕೆ ಓ ಶಂಕರು ಭೂಪತಿಗಳ ನಂತರ ಹಾ ಬಂದಂತಹ ಸರ್ವಸಮ್ಮತವಾದಂತಹ ಪ್ರಭುತ್ವ ಹಾ ನಿನ್ನ ಕಾಲದಲ್ಲಿ ಅನಭಿಷಿಕ್ತ ಸಾಮ್ರಾಜ್ಯವಾಗಿ ಬೆಳೆದಿದೆ. ಹಾ ನಿನ್ನ ಆಜ್ಞಾಶಕ್ತಿಯನ್ನು ಶಿರೋಧಾರಿಯ ಹಾ. ಸಪ್ತದ್ವೀಪಾಂಕಿತವಾದಂತಹ ಭರತಖಂಡದ ಸರ್ವರು ಹಾ ತಪ್ಪ ಕಾಣಿಕೆಯಲ್ಲಿಂದು ಪುನೀತರಾಗುವಂತಹ ನಿಮಿತ್ತ ಸನ್ನಿಧಾನ ಓಹೋ ಅಭಿಷೇಕಗೊಂಡಿಲ್ಲ. ಆಹಾ ಸ್ವಯಮೇವ ಮೃಗೇಂದ್ರ ತಾ ಗುರುಕುಲಾಗ್ರಣಿ. ಇದು ಅಭಿಮಾನದ ಮಾತು. ನಿನ್ನದನ್ನು ನಿನ್ನಂತನ್ನಾಗಿಸುವುದಕ್ಕೆ ಬೇಕಾಗಿ ಹಾ ಸಂಧಾನಕ್ಕೆ ಬಂದಂತಹ ಕೃಷ್ಣನಿಗೆ ದುರವೀರ್ಯವನ್ನು ಕೊಟ್ಟು ಯುದ್ಧ ಕೃತ ನಿಶ್ಚಯ. ಖಂಡಿತ. ಮೊದಲ ಸೇನಾಧಿಪತಿಗಳು ಹಾ ಯಾರ ವಿಮರ್ಶೆಗೂ ನಿಲುಕದ ಹಾ. ಅಪೂರ್ವವಾದಂತಹ ವ್ಯಕ್ತಿತ್ವವುಳ್ಳಂತಹ ಹಾ. ಆಚಾರ್ಯ ಭೀಷ್ಮರು 10 ದಿವಸ ಯುದ್ಧದಲ್ಲಿ ಹೋರಾಡಿದರು. ಹೌದು ಆಮೇಲೆ ಒಲಿದು ಬಂದಂತಹ ಸೇನಾಧಿಪತಿ ನಮಗೆ ಖಂಡಿತ. ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಯುದ್ಧ ಕ್ಷೇತ್ರದಲ್ಲಿ ಸಮಷ್ಟಿಯಿಂದ. ಹೌದೌದು. ಆದರೆ ಓ ಕಳೆದ 2 ದಿನಗಳಲ್ಲಿ ಹಾ ನಿರೀಕ್ಷಿಸಿದ ಫಲ ಸಿಗಲಿಲ್ಲ. ಅಲ್ವಾ ನೀನು ಮುಖ ಸೊಂಡು ಮಾಡುವಾಗ ಆಯ್ತು ನನಗೆ ಬೇಸರ ಆಗುದಿಲ್ವ ಗುರುಗಳೇ? ಸ್ವಾಭಾವಿಕ ಇದು. ಮತ್ತೆ ಬೇಸರ ಆಗಲೇಬೇಕು. ಮತ್ತೆ ಹೌದೌದು. ಓ ಆದರೆ ಓ ನಿಂದೆಯ ಹಾ. ಅನುಭವ, ಹಾ ಇವತ್ತಿನ ಚಿಂತನ ಮಂಥನ, ಹಾ ನಾಳೆ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಹಾ ಹೌದಾ ಅಂದ್ರೆ ನಿನ್ನೆ ಸಿದ್ಧತೆಯನ್ನು ಮಾಡಿ ನಿಂದೆಯ ಸೋಲನ್ನು ಸೋಲುತ್ತಲ್ಲ. ನಾಳೆಯ ಗೆಲುವಿಗದು ಸೋಪಾನವು ಅದೇ ಸೋಲೆ ಗೆಲುವಿನ ಮೂಲ. ಅದೌದು. ಸೋಲದೇ ಇದ್ದವ ಗೆಲ್ತಾ ಹೋದ್ರೆ ಹಾ. ಸಣ್ಣ ಸೋಲು ಬಂದಾಗ ಕುಗ್ಗಿ ಹೋಗ್ತಾನೆ. ಖಂಡಿತ. ಸೋತು 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 ಹಾ. ಅರೆದು 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 ಹೇಗೆ ಭಾಗ ಬರ್ತದೆ ಹೌದು. ಹಾಗೆ ಸೋಲು ಗೆಲುವಿನ ಮೇಲೆ. ಹಾ. ಒಂದೊಂದು ಯುದ್ಧವು ನಮಗೆ ಅನುಭವ. ಅದೌದು. ಹೌದಾ? ಹಾ. ಏನು ಸ್ವರ್ಣಯಾಗ ಮಾಡಲಿಲ್ಲ ನಾವು ಕನ್ನಡ ನೇತೃತ್ವದಲ್ಲಿ? ಮತ್ತೆ ನಾವು ಮಾಡಿದ ಯುದ್ಧ ಕಡಿಮೆಯಾ? ಹಾ ಹಾಗಾದ್ರೆ ಹಿಂದೆ ಒಂದು ದಿವಸದ ಸೋಲು ಸೋಲು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾ 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 ಆದ್ರೆ ಸೋಲು ಆದದ್ದು ಸುಳ್ಳಲ್ಲ. ಆದ್ರೆ ಓ ನಾವು ಚಿಂತಿಸುತ್ತಾ ಕೂತರೆ ಹಾ. ಆ ಚಿಂತೆ ಹಾ. ಸಜೀವ ದೇಹವನ್ನು ಪೂಜ್ಯವನ್ನಾಗಿಸುತ್ತದೆ. ಹೌದು. ಚಿಂತೆ ಸತ್ತ ಹೆಣವನ್ನು ಸುಡುತ್ತದೆ. ಹೌದೌದು. ಆ ಕಾರಣದಿಂದ ಹಾ. ಚಿಂತಾಗಹತಿ ಜೀವಿತಂ ಚಿತಾಗಹತಿ ನಿರ್ಜೀವಂ ಅಂತ ಇದನ್ನು ಮಾತು ಹೇಳಿದ್ದಾರೆ. ಸರಿ. ನಾಳೆ ನಾಳೆ ನನ್ನ ಪರಾಕ್ರಮ ಏನು, ಹಾ ನನ್ನ ಯುದ್ಧೋತ್ಸಾಹ ಏನು, ಹಾ ನನ್ನ ಶೌರ್ಯ ಏನು ಅಂತ ತೋರಿಸುವುದಕ್ಕೆ ಸಿದ್ಧನಿದ್ದೇನೆ. ಹೌದಾ? ಜಯ ಮುಖಾಗ್ರೆ ಚತುರ್ವೇದ ಹಾ 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 ಪರಾಗ್ರೆ ಚತುರ್ವೇದ ಹಾ ಉಭಯಕರ ದ್ರೋಣ ಸಾಮರ್ಥ್ಯ. ಹೌದಾ? ಶಾಪಾದಪಿ ಶರೋದಪಿ. ಈ ಕೊನೆಯದನ್ನು ನಾನು ಹೇಳಿದ್ದೆ. ಅದೇ ಶಾಪಾದಪಿ ಶಾರದಪಿ ಅದನ್ನು ಬಾಯ್ಪಾಠ ಮಾಡಿದ್ದೇನೆ. ಅದನ್ನು ನಾನು ಹೇಳಿದ್ದೇನೆ. ಅದಕ್ಕಿಂತ ಮೊದಲಿನದ್ದು ಪಕ್ಕದ ನೆನಪಾಗಿ ನೀವು ಎಲ್ಲಿ ಸೋಲುದು ಎಂತ ನೀವು ಬಾಯ್ಪಾಠ ಮಾಡಿಸೋದು. ಅಲ್ಲ ಅದು ಬಾಯ್ಪಾಠ ಮಾಡಿದ್ದಲ್ಲ. ಮತ್ತೆ ಕೇಳಿ 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 ಅಂತಃಕರಣದ ಮಾತಾಗಬೇಕು. ಅದು ಹೃದಯದ ಮಾತಾಗಬೇಕು. ಅಂತಃಕರಣ ವಿವೇಕದ ಮಟ್ಟಕ್ಕೆ ಹೋಗಬೇಕು. ಹಾ ಮತ್ತೆ ನೀ ಬೆರಳು ತೋರಿಸಿದ್ರೆ ಕೈ ತಿನ್ನುವ, ಕೈ ತೋರಿಸಿದ್ರೆ ಶರೀರ ನುಂಗುವ. ಅಯ್ಯೋ ವರ್ತಮಾನ ಕಾಲದಲ್ಲಿ ಏನು ನನ್ನ ಸುದೀರ್ಘವಾದ ಅನುಭವದಲ್ಲಿ ಇನ್ನೊಬ್ಬ ರಾಜಕಾರಣಿಯನ್ನು ನೋಡಿದ್ದೇನೆ. ನೀವು ಕೆಲವು ಸಲ ಹೊಗಳುವುದು ತೆಗೊಳ್ಳುವುದು ಅಂತ ನಾವು ಗೊತ್ತಾಗಲಿಲ್ಲ. ಇದನ್ನು ತೆಗಳಿದ ಹಾಗೆ ಖಂಡಿತ ಇಲ್ಲ. ಅಲ್ಲ ಈಗ ಮಾಡಿ ಮತ್ತೆ ಎಂತಹ ಆಜ್ಞಾಶಕ್ತಿ. ಹೌದಾ? ಬೆರಳು ತೋರಿಸಿದ್ರೆ ಸಪ್ತದ್ವೀಪದಿಂದ ಸಾಮಂತರು ಬರುವುದೇ ಸರತಿಯ ಸಾಲಿನಲ್ಲಿ. ಹೌದು ಸರ್. ನಾಯಕತ್ವ ಏನು, ಯಜಮಾನಿಕೆ ಏನು, ನೋಡ ಬರಗಾಲ ಉಂಟಾ, ಅತಿವೃಷ್ಟಿ ಉಂಟಾ, ಅನಾವೃಷ್ಟಿ ಉಂಟಾ, ದೀನರಿದ್ದಾರ, ದಲಿತರಿದ್ದಾರ, ರಾಜಬೀದಿಯಲ್ಲಿ ಬಿಳಿವೆಟ್ಟ ಹಾಕಿ ಕುತ್ಕೊಂಡರಿದ್ದವರು ನಮ್ಮದು ಅಂಥದ್ದಕ್ಕೂ ಒಂದು ಅವಕಾಶ ಬಂದು ಹೋದ ಮುನಿವರ್ಗದವರಷ್ಟು ಇಲ್ಲಿ. ಮತ್ತೆ 3 ತಲೆಮಾರು ಹಿಂದಿನವರು, 3 ತಲೆಮಾರು ಮುಂದಿನವರು. ನಿನ್ನ ಆಡಳಿತದಿಂದ ಏನು ಮಗ? ಗುರುಗಳ ಒಂದು ಮಾತು ಕೇಳ್ತಾರೆ. ನನ್ನ ಅನುಮಾನ ನಿವಾರಣೆ ಯಾವುದು? ಈಗ ಕೌರವನನ್ನು ಪಾಂಡವರ ಒಂದು ವಿಭಾಗ ಕೆಟ್ಟವರು ಅನ್ನುವುದು ಬಿಟ್ಟರೆ ಉಳಿದ ಒಬ್ಬ ಪ್ರಜೆ ಆದ್ರೂ ಕೌರವ ಕೆಟ್ಟ
ಸೂಕ್ತವಂತ ಹೇಳುವುದಿಲ್ಲ. ಇದು ಇವತ್ತಿನ ಒಟ್ಟೋಗರದಲ್ಲಿ ನಿನ್ನಿಂದ ನುಡಿ ಗೊತ್ತು ಬರೆದಿಡಬೇಕಾದಂತ ಮಾತು ಅಲ್ವಾ? ಪಾಂಡವ ದ್ವೇಷವನ್ನು ನುಡಿದರೆ ಒಂದೇ ಗೌರವನಲ್ಲಿ ಹುಡುಕಿದ್ರೆ ಹಾ, ನೋಡ ಒಂದು ಕೊಡಕು ಸಿಗಲಿ ಉಂಟ ಒಂದು ಕಸರಿಕೆ ಸಿಗಲಿ ಹಾ, ಅಪ್ಪಟ ಬಂಗಾರ ನೋಡಿ ಮತ್ತ ಕೆಲವೊಂದು ಕೆಸರಿನಲ್ಲಿ ಸಿಗಲಿ. ನೀವಿರುವಾಗಲೂ ಒಟ್ಟಿಗೆ ನಾನು ಬಿಡುವುದಿಲ್ಲ ತೊಳಿತಾನೆ ಮತ್ತ ನಾನು ಸ್ವಲ್ಪ ಬಿಸಿ ಮಾಡಿ ಆಕಾರ